ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ನಾನು ವೆಕೇಷನಲ್ಲಿ ಹೊರಗಡೆ ಹೋಗಿಬಿಟ್ಟಿದ್ದೆ. ಸೊ ಹಾಗಾಗಿ ವ್ಲಾಗ್ಸ್ನ ಎಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತು ಈ ವೀಕಲ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಇದ್ದು ಎಕ್ಸಸೈಸ್ ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಬಾಗಿಲಿಗೆ ತೊಳೆದು ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದೇ ಒಂದು ಎಕ್ಸಸೈಸ್ ಅಂತ. ಸೊ ಅದನ್ನು ಮಾಡಿ ಮುಗಿಸಿ ಬಂದ್ರೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಹೋಗಿ ಬಂದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಜೀರಾ ವಾಟರು ಅಥವಾ ಮೆಂತ್ಯ ವಾಟರ್ ಈ ಥರದ್ದು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. ಕಾಫಿಗೆ ಅಡಿಕ್ಟೂ ಸಹ ಆಗಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಕೊಂಡು 1 hour 2 hours ಬಿಟ್ಕೊಂಡು ಕಾಫಿನೂ ಕುಡಿತೀನಿ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ಅಂದ್ಬಿಟ್ಟು ನೋಡಿದೆ. ಊರಿಂದ ಬಂದಿದ್ವಲ್ಲ, ತರಕಾರಿ ಎಲ್ಲ ಸಹ ಏನೂ ಇರಲಿಲ್ಲ. ಬರೀ ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ಇತ್ತು ಫ್ರಿಜ್ಜಲ್ಲಿ. ಅದನ್ನೇ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಪಲಾವ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದೇನು ಮಾಡೋದು ತುಂಬಾ ಈಸಿ. ಏನು ರುಬ್ಬೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ಜಸ್ಟ್ ಇದಕ್ಕೆ ಸಿಂಪಲ್ಲಾಗಿ ಒಂದು 4 ಆನಿಯನ್ಸ್ ತೊಗೊಂಡಿದ್ದೀನಿ. ಆನಿಯನ್ಸ್ ತೊಗೊಂಡು ಕಟ್ ಮಾಡಿಕೊಂಡು ಒಂದು 4 ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾರೆಟ್ ಇತ್ತು ಅಷ್ಟೇ. ಇದೂ ಸಹ ಪುದೀನ ಸಹನೂ ಇರಲಿಲ್ಲ. ಆದ್ರೂ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ತುಂಬ ಜನ ಯೂಟ್ಯೂಬ್ ಮಾಡೋದು ಅಂತಂದರೆ ಏನೋ ಒಂದು ಕೆಟ್ಟ ಕೆಲಸ ಅಂತ ಅಂದ್ಬಿಟ್ಟು ಅಂದ್ಕೊತಾರೆ. ತುಂಬ ಜನ ಒಂದು ಬ್ಯಾಡ್ ಒಪಿನಿಯನ್ ಇದೆ. ಏನಕ್ಕೆ ಬ್ಯಾಡ್ ಒಪಿನಿಯನ್ ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನಾವೇನು ಕೆಟ್ಟದ್ದು ಏನು ಮಾಡ್ತಿಲ್ಲ. ಇದು ಒಂದು ಪ್ರೊಫೆಷನ್ ಅಂತ ತಗೊಂಡು ಮಾಡ್ತಾಯಿರ್ತೀವಿ. ಹಿಂದಗಡೆ ಮಾತಾಡ್ಕೊಳ್ಳೋರು ಇಷ್ಟ ಬಂದಂಗೆ ಮಾತಾಡ್ಕೊಳ್ತಾರೆ. ಎಷ್ಟೊಂದು ಜನ ಹೆಣ್ಮಕ್ಳು ಧೈರ್ಯ ಮಾಡೋದಕ್ಕೇ ಹಿಂಜರಿತಾರೆ. ಈ ಥರ ಯೂಟ್ಯೂಬೆಲ್ಲ ಮಾಡಬೇಕು ಅಂತಂದರೆ ಆ ಥರದ್ದೆಲ್ಲ ಇಂಟೆನ್ಷನ್ ಇರಬಾರ್ದು. ಏನೋ ಒಂದು ಇದು ಫೀಲ್ಡಲ್ಲಿ ಅವರು ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರೂ. ಅದನ್ನು ಬಿಟ್ಟು ಏನು ಕೆಟ್ಟ ಕೆಲಸ ಅಂತ ಏನು ಮಾಡ್ತಾ ಇಲ್ವಲ್ಲ. ಏನೋ ಒಂದು ವೀಡಿಯೋಸ್ ಮಾಡೋದು ಆ ಥರದ್ದೆಲ್ಲನೂ ಏನೋ ಒಂದು ಬೇರೆ ಥರ ಕೆಟ್ಟ ಕೆಲಸ ಮಾಡೋ ಥರ ಟ್ರೀಟ್ ಮಾಡ್ತಾರೆ. ಇದು ಬ್ಯಾಡ್ ಒಪಿನಿಯನ್ನು. ಅದನ್ನು ಆ ಥರ ಎಲ್ಲ ಇದು ಮಾಡಬೇಡಿ. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಏನೋ ಅವ್ರಿಗೆ ಗೊತ್ತಿರೋ ಟ್ಯಾಲೆಂಟ್ನ ಅವರು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಅದಕ್ಕೆ ಸಪೋರ್ಟ್ ಮಾಡಿ, ಕೆಟ್ಟದ್ದಾಗಿ ಆಲೋಚನೆ ಮಾಡೋದನ್ನು ಬಿಟ್ಬಿಡಿ. ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಯಾವ ಥರ ಥಿಂಕ್ ಮಾಡ್ತೀರಂತ ನನಗೆ ಗೊತ್ತಿಲ್ಲ. ನಾನೇನು ಅಂದ್ಕೊಳ್ತೀನಿ ಅಂತಂದರೆ ಅವ್ರವ್ರ ಟ್ಯಾಲೆಂಟ್ನ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಅವರು ಆ ಥರ ಟ್ಯಾಲೆಂಟ್ನ ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಂಗಾಗಿ ಧೈರ್ಯ ಮಾಡಿ ಮುಂದೆ ಹೋಗೋದ್ರಿಂದ ತಪ್ಪು ಏನಿಲ್ಲ. ಒಬ್ಬೊಬ್ಬರು ಅದನ್ನು ಏನೋ ಒಂದು ದೊಡ್ಡ ತಪ್ಪು ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ. ಈ ಥರ ಇಷ್ಟು ಬೀನ್ಸ್ ಇತ್ತು. ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣಗೆ. ನಾವು ಆಲ್ಮೋಸ್ಟ್ ವೆಜಿಟೇಬಲ್ ಪಲಾವ್ಗೆಲ್ಲನೂ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ. ಒಂದೊಂದು ಸಲ ನಮ್ಮ ಅಮ್ಮ ಅವರೆಲ್ಲನೂ ಸ್ವಲ್ಪ ದಪ್ಪ ದಪ್ಪನೇ ಹಾಕ್ತಾರೆ. ನಾನು ಈ ಥರ ಸಣ್ಣ ಸಣ್ಣಗೆ ಹೆಚ್ಕೊಳ್ತೀನಿ. ಏಕೆಂದರೆ ನನಗೆ ಈ ಥರನೇ ಇದ್ರೇ ಇಷ್ಟ ಆಗುತ್ತೆ ಪಲಾವ್ಗೆಲ್ಲನೂ. ಇದನ್ನೆಲ್ಲ ಹೆಚ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಸಹ ಗ್ರೈಂಡ್ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಳ್ತೀನಿ. ಸಣ್ಣಗೆ ಚಾಪ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ. ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿನೂ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಯಾಕಂದರೆ ಅಟ್ಲೀಸ್ಟ್ ಖಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರು ಬರುತ್ತಲ್ವ. ಪಲಾವೆಲ್ಲ ಮಾಡಬೇಕಂತಂದರೆ ಪಲಾವ್ ಕಲರೆಲ್ಲ ಬೇಡ ಅಂತಂದರೆ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕೋಬೋದು. ನಾನು ಖಾರದ ಪುಡಿ ಹಾಕೋದ್ರಿಂದ ಇದನ್ನು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು 2 ಸ್ಲೈಟ್ ಮಾಡ್ಕೊತಾ ಇದ್ದೀನಿ. ಸ್ಲಿಟ್ ಮಾಡಿಕೊಂಡು ಅಷ್ಟರೊಳಗೆ ಕುಕ್ಕರ್ ಸ್ಟವ್ ಮೇಲೆ ಇಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಇದರಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಪಾತ್ರೆ ಬಿಸಿ ಆಗಿದ ತಕ್ಷಣ ಅದಕ್ಕೆ ಒಂದು 2ರಿಂದ 3 ಏಲಕ್ಕಿ, ಒಂದು 4 ಚಕ್ಕೆ, ಒಂದು ಸ್ವಲ್ಪ ಲವಂಗ ಮತ್ತು ಸ್ಟಾರ್ ಹೂವು ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ. ಪಲಾವ್ ಮಾಡಬೇಕಂದ್ರೆ ನಾರ್ಮಲಾಗಿ ಏನೇನು ಬೇಕೋ ಅದನ್ನು ಹಾಕ್ತೀವಲ್ಲ, ಮಾಮೂಲಿಯಾಗಿ ಅದೇ ಥರನೇ ಹಾಕ್ತಾಯಿದ್ದೀನಿ. ನಾನೇನು ತುಂಬ ವೆರೈಟಿಯಾಗಿ ಏನು ಮಾಡ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಾ ಇರೋದು. ಏಕೆಂದರೆ ನಾನು ಊರಿಗೆ ಹೋಗಿದ್ನಲ್ಲ, ತರಕಾರಿ ಎಲ್ಲ ಏನೂ ಇರಲಿಲ್ಲ ಬೇರೆ. ಏನು ಮಾಡೋದು ಅಂತ ತೋಚಿಲ್ಲ. ಸಡನ್ನಾಗಿ ಮನೆಯಲ್ಲಿ ಏನಿತ್ತೋ ಅದನ್ನು ತೊಗೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಹಂಗಾಗಿ ಅದನ್ನೇ ನಾನು ವಿಡಿಯೋನೂ ಮಾಡಿಕೊಂಡೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿ. ಇದಕ್ಕೆ ಒಂದು ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಆನಿಯನ್ಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಆನಿಯನ್ಸ್ ಹಾಕ್ಕೊಂಡು
ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬ್ರೌನಿಷ್ ಆಗಿ ಬರೋವರೆಗೂ ಆನಿಯನ್ಸ್ನ ಫ್ರೈ ಮಾಡ್ಕೋಬೇಕು. ಪಲಾವ್ಗೆ ಇಲ್ಲ ಬಿರಿಯಾನಿ ಈ ಥರ ಎಲ್ಲ ಮಾಡಬೇಕಂತಂದರೆ ಆನಿಯನ್ಸ್ ಸ್ವಲ್ಪ ರೆಡ್ಡಾಗಿ ಸ್ವಲ್ಪ ಹುರ್ಕೊಂಡ್ರೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ಆನಿಯನ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಸೊ ಆನಿಯನ್ಸ್ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ಗೆ ಮತ್ತು ಬಿರಿಯಾನಿಗೆ ಈ ಥರದಕ್ಕೆಲ್ಲನೂ. ಸೊ ಸ್ವಲ್ಪ ಅದು ಬ್ರೌನಿಷ್ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಟಿಪ್ ಏನಂದರೆ ಆನಿಯನ್ಸ್ ಸ್ವಲ್ಪ ಬೇಗ ಹುರಿಬೇಕು ಅಂದ್ಕೊಂಡ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ರೆಡಿಶ್ ಆಗುತ್ತೆ. ಆಯಿಲಲ್ಲಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಆನಿಯನ್ಸು ಬೇಗ ಬ್ರೌನ್ ಆಗಿ ಬರುತ್ತೆ. ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸ್ವಲ್ಪ ಈರುಳ್ಳಿ ಎಲ್ಲ ಹುರಿಯೋಷ್ಟರೊಳಗೆ ಸೊ ನಾನು ಅಕ್ಕಿನೂ ಸೈಡಲ್ಲಿ ತೊಳೆದಿಟ್ಕೊಂಡಿದ್ದೆ. ಒಂದು ಚಿಕ್ಕ ಗ್ಲಾಸಲ್ಲಿ 1-2 ಗ್ಲಾಸ್ ಅಕ್ಕಿನ ಹಾಕಿ ನೆನೆಸಿ ಆಲ್ರೆಡಿ ಇಟ್ಟಿದ್ದೀನಿ ಸೈಡಲ್ಲಿ. ಲಾಸ್ಟ್ ವೀಕೆಲ್ಲೂ ಸಹ ನಾನು ಊರಿಗೆ ಹೋಗಿದ್ದೆ ಅಂತಿರೋದಲ್ವ, ಮದುವೆ ಇತ್ತು. ಅಂದರೆ ವೀಡಿಯೋಸ್ ಎಲ್ಲ ಏನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಏಕೆಂದರೆ ಅಲ್ಲಿ ಇರೋರಿಗೆ ಯಾರಿಗೂ ವಿಡಿಯೋನಲ್ಲೆಲ್ಲ ಬರೋದೆಲ್ಲ ಇಷ್ಟ ಇರಲಿಲ್ಲ. ಸೊ ನಾವು ಅವ್ರ ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡಬೇಕಲ್ವ. ಸೊ ಹಾಗಾಗಿ ನಾನೇನು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ, ಹಾಗಾಗಿ ವೀಡಿಯೋಸ್ ಎಲ್ಲ ಏನೂ ಅಪ್ಲೋಡು ಸಹ ಮಾಡಿಲ್ಲ. ಸೊ ಇಲ್ಲಿ ಆನಿಯನ್ಸ್ ಎಲ್ಲ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ, ಸ್ವಲ್ಪ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೀನ್ಸ್ ಮತ್ತು ಕ್ಯಾರೆಟು, ಅದನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ. ಅಕ್ಕಿ ಜೊತೆಗೆ ಹಾಕೋದ್ರಿಂದ ಅಕ್ಕಿ ಒಂದೊಂದ್ಸರಿ ಅಕ್ಕಿ ಬೆಂದೋಗುತ್ತೆ, ತರಕಾರಿ ಬೇಯಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಆನಿಯನ್ಸ್ನ ಸ್ವಲ್ಪ ತರಕಾರಿನ ಸಹ ಒಂದು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಅಕ್ಕಿ ಜೊತೆ ಬೇಯೋಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಇದು ಸ್ವಲ್ಪ ಬೆಂದಾದಮೇಲೆ ಟೊಮೊಟೊ ಏನು ರುಬ್ಬಿ ಇಟ್ಕೊಂಡಿದ್ವಿ, ಅಂದರೆ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಟೊಮೊಟೊನ ಹಾಕಬೇಕು. ಸೊ ಇವಾಗ ತರಕಾರಿಗೆ ಎಷ್ಟು ಉಪ್ಪು ಬೇಕೋ ಅದಷ್ಟು ಹಾಕಿದ್ದೀನಿ. ತರಕಾರಿಗೆ ಉಪ್ಪು ಹಿಡಿಯಲ್ಲ ಮತ್ತು ಆಮೇಲೆ ನೀರೆಲ್ಲ ಹಾಕಿದಾದ್ಮೇಲೆ ಹಾಗಾಗಿ. ಸೊ ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇದಕ್ಕೊಂದು ಸ್ವಲ್ಪ 1-2 ನಿಮಿಷ 3 ನಿಮಿಷ ಆದರೆ ಸಾಕು, ಬೆಂದೋಗ್ಬಿಡುತ್ತೆ ಟೊಮೊಟೊ. ಒಂದು 2 ನಿಮಿಷ 2 3 ನಿಮಿಷ ಆದರೆ ಸಾಕು, ಬೆಂದೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಸೊ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಚಿಟಿಕೆ ಧನಿಯಾ ಪುಡಿ ಜಾಸ್ತಿ ಹಾಕ್ಬಾರ್ದು ಯಾವಾಗಲೂ ಅಷ್ಟೇ. ಪಲಾವು ಮತ್ತು ಈ ಥರ ವೆಜಿಟೇಬಲ್ ರೈಸ್ ಎಲ್ಲ ಮಾಡಿದಾಗ ಚಿಟಿಕೆ ಅಷ್ಟೇ ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಒಂಥರ ಚೆನ್ನಾಗಿರಲ್ಲ. ನಾನು ಈ ಥರ ಮಾಡ್ತೀನಿ, ನೀವು ಹೆಂಗೆ ಮಾಡ್ತೀರಿ ಅಂತ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಿರೋದು ಆ ಥರನೇ ಅಂದ್ಕೊಂಡಿದ್ದೀನಿ. ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಬೆಂದಾದಮೇಲೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು 1-2 ಸರಿ ತಿರ್ಸ್ಕೊಂಡು ಸ್ವಲ್ಪ ಫ್ರೈ ಆದಂಗೆ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಮತ್ತೆ ಅಕ್ಕಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು, ಆವಾಗಲೇ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ ಸೊ ಬೇಕಾದಷ್ಟು ನೀರನ್ನು ಸೇರಿಸ್ಬಿಟ್ಟು, ಅಂದರೆ ಇವಾಗ 1:2 ರೇಷೋ ಹಾಕ್ತೀವಲ್ಲ ನಾವು ನಾರ್ಮಲ್ ಕುಕ್ಕರಲ್ಲಿ ಅನ್ನ ಮಾಡಬೇಕಂದ್ರೆ, ಇದಕ್ಕೆ ಒಂದು ಸ್ವಲ್ಪ 1:1.5 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದರಲ್ಲಿ 1-2 ವಿಷಲ್ ಕೂಗಿದ್ರೆ ಸಾಕು, ರೈಸ್ ರೆಡಿ ಆಗಿಬಿಡುತ್ತೆ. ಅಲ್ಲಿ ವಿಜಿಲ್ ಕೂಗೋಷ್ಟರೊಳಗೆ ಸಣ್ಣ ಪುಟ್ಟ ಕೆಲಸ ಇದ್ದಿದ್ದೆಲ್ಲ ನಾನು ಮುಗಿಸ್ಕೊಂಡು ಎಲ್ಲ ಬಂದೆ. ಸೊ ಅಷ್ಟರೊಳಗೆ ವಿಜಿಲೂ ಕೂಗಿತ್ತು. ಸೊ ರೆಡಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದನ್ನು ಆಫ್ ಮಾಡಿಬಿಟ್ಟು ನಾನು ತಿಂಡಿಗೆ ಅಂತಂದ್ಬಿಟ್ಟು ಸರ್ವ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ, ಸೊ ಅದಾಗೋಷ್ಟರೊಳಗೆ ಸಣ್ಣ ಪುಟ್ಟ ಕೆಲಸ ಎಲ್ಲನ ಮಾಡಿ ಮುಗಿಸ್ಕೋಬೇಕು. ಏಕೆಂದರೆ ನನಗೂ ಆಫೀಸ್ ವರ್ಕ್ ಇರುತ್ತೆ. ಸೊ ಇದನ್ನು ತಿಂಡಿ ಎಲ್ಲ ಮಾಡಿ ಮುಗಿಸೋಷ್ಟರೊಳಗೆ ಆಗೋಗಿರುತ್ತೆ, 8-8:30 ಆಗಿಬಿಟ್ಟಿರುತ್ತೆ. ಇನ್ನು ತಿಂಡಿ ತಿಂದು ನಾನು 9 o'clockಗೆ ಆಫೀಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸಿ ನಾನು ಆಫೀಸ್ ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ನನಗೆ ಮಿಡಲಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದಾಗ ಸಣ್ಣ ಪುಟ್ಟ ಕೆಲಸ ಇದ್ದರೆ ಎಲ್ಲ ಮಾಡ್ಕೊಳ್ತೀನಿ ಮನೆಯಲ್ಲಿ. ಸೊ ಅದನ್ನು ಬಿಟ್ಟರೆ ಇವಾಗ ಹೆಂಗಿದ್ರು ಹಾಲಿಡೇಸ್ ಇರೋದ್ರಿಂದ ಚಂದನು ಸ್ಕೂಲ್ಗೂ ಏನೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾನೆ. ಸೊ ಅವನಿಗೂ ವೆಕೇಷನ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟೇ ಊರಿಗೆಲ್ಲ ಹೋಗಿದ್ದಿದ್ದು. ಸೊ ವೆಕೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೂ ಒಂದು 20-25 ಡೇಸ್ ಹಾಲಿಡೇಸ್ ಇದೆ ಅವನಿಗೆ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ, ಏನಾದರೂ ಸ್ವಲ್ಪ ಲೇಟಾಗಿ ಡೇ ಸ್ಟಾರ್ಟ್ ಆಗ್ತಾಯಿದೆ ನನಗೆ.
ಈ ಸ್ಕೂಲೆಲ್ಲ ಇದೆ ಅಂತಂದರೆ ಬೇಗ ಎದ್ದೇಳಬೇಕು. ಬೆಳಗ್ಗೆ 7 ಗಂಟೆ 8 ಗಂಟೆಗೆಲ್ಲ ತಿಂಡಿ ಎಲ್ಲ ರೆಡಿ ಆಗಬೇಕು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಥರ್ಸ್ಡೇ ಮತ್ತು ಫ್ರೈಡೇಸ್ ಬಿಟ್ಟು ಮಿಕ್ಕಿದ ದಿನಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಲೇಟಾಗಿ ಎದ್ದೇಳ್ತೀನಿ. ಸೊ ಇದನ್ನೆಲ್ಲ ಕುಕ್ಕರಲ್ಲಿ ರೈಸ್ ಎಲ್ಲ ಆಗಿದ ತಕ್ಷಣ ಸ್ವಲ್ಪ ಕುಕ್ಕರ್ ತೆಗೆದ್ಮೇಲೆ ಮುಚ್ಚಳ ತೆಗೆದ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದೆರಡು ಸರಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊ ಸರಿ ಹೋಗುತ್ತೆ. ಏಕೆಂದರೆ ಮಸಾಲೆ ಎಲ್ಲ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟಿರುತ್ತೆ ಕುಕ್ಕರಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇವಾಗ ರೈಸ್ ರೆಡಿಯಾಗಿದೆ. ತಿಂಡಿ ಎಲ್ಲ ಮಾಡಿ ನಾವು ರೆಗ್ಯುಲರ್ ಡೇ ಸ್ಟಾರ್ಟ್ ಆಯಿತು. ನಾನು ಕೆಲಸ ಶುರು ಮಾಡಿಕೊಂಡೆ ಮತ್ತು ಅವನು ಸ್ವಲ್ಪ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದೆ ಜಲ್ದಿನೂ. ಸೊ ನೈಟಲ್ಲಿ ಒಂದು ಸ್ವಲ್ಪ 2 ಮಾವಿನಕಾಯಿ ಇತ್ತು. ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ಗೊಜ್ಜು ಥರ ಮಾಡೋಣ ಅಂತ ಅಂದ್ಬಿಟ್ಟು, ಇದು ಬರೀ ಹಸಿ ಗೊಜ್ಜು ಥರನೂ ಮಾಡ್ಕೊಬೋದು, ಒಗ್ಗರಣೆನೂ ಮಾಡ್ಕೊಬೋದು. ಮಾವಿನಕಾಯಿ ತೊಕ್ಕು ಅಂತಾರೆ, ಮಾವಿನಕಾಯಿ ಗೊಜ್ಜು ಅಂತಾರೆ. ನೀವು ಯಾವ ಥರ ಕರಿತೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸು ಸಿಂಪಲ್ಲು. ಸೊ 1-2 ಮಾವಿನಕಾಯಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕ ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಬೇಕಾಗುತ್ತೆ. ಸೊ ಮಾವಿನಕಾಯಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಟೊಮೊಟೊ ಮತ್ತು ಮಾವಿನಕಾಯಿ ಎಲ್ಲನೂ ಇದನ್ನೆಲ್ಲ ಕಟ್ ಮಾಡಿಕೊಂಡು ತವ ಬೇಸಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಮಾವಿನಕಾಯಿ ಏನು ಕಟ್ ಮಾಡಿದ್ದೀನಿ ಸೊ ಅದನ್ನೆಲ್ಲನೂ ಸಹ ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸೊ ಇದಕ್ಕೆ ಟೊಮೊಟೊನು ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ತೀನಿ ನಾನು ಇದಕ್ಕೆ. ಸೊ ಅದು ಚಿಪ್ಪೆ ಮೇಲೆ ಎದ್ದೇಳೋ ಥರ ಹಾಕಬೇಕು. ಅಷ್ಟರ ಒಳಗಡೆ ಅಷ್ಟು ಹುರ್ಕೋಬೇಕಾಗತ್ತೆ. ಸೊ ಅಷ್ಟರೊಳಗೂ ಸ್ವಲ್ಪ ಬಾಯ್ಲ್ ಹಾಕಿ ಬಿಡಬೇಕಾಗತ್ತೆ ಸ್ಟವ್ ಮೇಲೆ. ನೋಡಿ ಈ ಥರ ಚಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ, ಆ ಥರವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಬಾಯಿ ಏನಾದರೂ ಕೆಟ್ಟೋಗಿದೆ, ಜ್ವರ ಬಂದಿದೆ ಆ ಥರ ಟೈಮಲ್ಲೆಲ್ಲ ಈ ಥರದ್ದೆಲ್ಲ ಗೊಜ್ಜಿದ್ದಾಗ ಬಾಯಲ್ಲಿ ನೀರೇ ಬರುತ್ತೆ, ಆ ಥರ ಇರುತ್ತೆ. ಮಾವಿನಕಾಯಿ ಗೊಜ್ಜು ಮಾತ್ರ ಸೂಪರಾಗಿರುತ್ತೆ. ಸೊ ಇದನ್ನು ಕೈಯಲ್ಲಾದರೂ ಇಸ್ಕ್ಬೋದು, ಇಲ್ಲ ಅಂತಂದರೆ ಸೊ ಈ ಥರ ಪ್ರೊಸೆಸರಲ್ಲಿ ಹಾಕ್ಬಿಟ್ಟು ಈ ಥರ ಗ್ರೈಂಡು ಮಾಡ್ಕೋಬೋದು. ಸೊ ನಾನು ಈ ಪ್ರೊಸೆಸರ್ ಇತ್ತು ಅಂತ ಅಂದ್ಬಿಟ್ಟು ಇದರಲ್ಲೇ ಸ್ವಲ್ಪ ತೆರಿಯಾಗಿಯೇ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಅದು ಆನಿಯನ್ಸ್ ಅದನ್ನೆಲ್ಲ ರುಬ್ಬಾದಮೇಲೆ ಆಮೇಲೆ ಸ್ವಲ್ಪ ಆನಿಯನ್ಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹಸಿಗೊಜ್ಜು ಥರ ಚೆನ್ನಾಗಿರುತ್ತೆ. ನೋಡಿ ಈ ಥರ ರುಬ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ 1-2 ಸರಿ ಕೈ ಆಡಿಸ್ಕೊಂಡ್ರೆ ಸಾಕು. ಟೇಸ್ಟಿಯಾಗಿರೋದು ಮಾವಿನಕಾಯಿ ತೊಕ್ಕು ಅಥವಾ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ನಾನು ಸಾಸಿವೆ ಮತ್ತು ಜೀರಿಗೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೊಂದು ಸ್ವಲ್ಪ ಅರಿಶಿನ ಪುಡಿ, ಇದಕ್ಕಿಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು, ಮಾವಿನಕಾಯಿ ಗೊಜ್ಜು ರೆಡಿಯೇ ಇರುತ್ತೆ. ಇದು ರೈಸ್ಗೆ ಮತ್ತು ಮುದ್ದೆಗೆ ಅಥವಾ ಚಪಾತಿ ಜೊತೆಗೆ ಎಲ್ಲನೂ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸೀಸನಲ್ಲಿ ಯಾವ ಥರ ಡಿಶಸ್ ಬರುತ್ತೋ ಎಲ್ಲನೂ ಮಾಡಿ ತಿಂದ್ರೆ ಚೆನ್ನಾಗಿ ಇಷ್ಟ ಆಗೋದು. ಸೊ ಹಾಗಾಗಿ ಏನಾದರೂ ಒಂದು ವೆರೈಟಿ ಮಾವಿನಕಾಯಿ ಸೀಸನ್ ಬಂದಾಗ ಮಾಡಿ ತಿಂತಾನೆ ಇರ್ತೀವಿ ನಮ್ಮ ಮನೆಯಲ್ಲಿ. ಸೊ ನೀವು ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೊಂದು ವಿಡಿಯೋನೊಂದಿಗೆ ಸಿಗ್ತೀನಿ.